ಮಹಾರಾಜ, ತಮ್ಮ ನರ್ತಕಿಯರ ನೃತ್ಯವನ್ನು ನೋಡುತ್ತಾ ಕೂರಲು ಸಿಂಹಾಸನವನ್ನು ಸಿದ್ಧಪಡಿಸಲೇ ಆಗಬಹುದು. ಏನು ಹೆವಿ ಎಂಜಾಯ್ ಮಾಡ್ತಿದ್ಯಲ್ಲ? ಕಲೆ ಸರ್, ಅನುಭವಿಸಿದ್ರೆ ತಪ್ಪೇನೇಳಿ. ಹೌದಾ? ನಾನು ತುಂಬಾ ಚೆನ್ನಾಗಿ ಚಾವರಿ ಮಾಡ್ತೀನಿ, ನೋಡ್ತೀಯಾ? ಇಡ್ತೋತಲೆ ಹೆಣ್ಮಕ್ಳಿರೋ ಮನೆ. ತಪ್ಪು ತಿಳ್ಕೊಬೇಡಿ ಸರ್. ಹೆಣ್ಮಕ್ಳನ್ನ ಹೆರೋದ್ ಯಾಕೆ, ಹೆತ್ ಮೇಲೆ ಗಂಡ್ ಮಕ್ಳಿಗೆ ನೋಡ್ಬೇಡಿ ಅಂತ ಒತ್ತಡ ಹಾಕೋದ್ಯಾಕೆ ಹೇಳಿ. ಅದೇನೆಂದ್ರೆ ನೋಡಿ, ಭಕ್ತರು ಕೈ ಮುಗಿದ್ರೇನೆ ದೇವ್ರಿಗೆ ಬೆಲೆ, ಹುಡುಗರು ನೋಡಿದ್ರೇನೆ ಹುಡುಗಿಯರಿಗೆ ಬೆಲೆ. ಒಂದ್ ನಿಮಿಷ, ಕ್ಯಾನ್ ಐ ಹೆಲ್ಪ್ ಯು? ಏನ್ ಮಾಡ್ತಾ ಇದ್ದೀಯ ನೀನು? ಮೈ ಮೇಲೆ ಜಾಗ್ರತೆ ಇದೆಯಾ ನಿನಗೆ? ಈ ಜಾಗ್ರತೆ ವಯಸ್ಸಿನೇ ಯಾರ ಕೈಲೋ ತಾಳಿ ಕಟ್ಟಿಸ್ಬಿಡ್ತೀರಾ. ಆಮೇಲೆ ಅವ್ನು ನೋಡಿದ್ರೆ ಆನ್ಲೈನ್ ಸಂಸಾರ ನಡೆಸ್ತಾ ಇರ್ತಾನೆ, ಇವ್ರು ನೋಡಿದ್ರೆ ಕತೆ ಎಲ್ಲ ಜೀವನದಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ. ಕರೆಕ್ಟ್. ಇದು ಇವರು ಚಂದು ಅಂತ. ನೈಸ್ ಮೀಟಿಂಗ್ ಯು ಚಂದು. ಏನಮ್ಮ ನೀನು ಡ್ರೈವರ್ಗಳಿಗೆಲ್ಲ ಶೇಕ್ ಹ್ಯಾಂಡ್ ಮಾಡ್ಕೊಂಡು? ಹೇಯ್, ನಿನ್ನ ಇಲ್ಲಿ ಕರ್ಕೊಂಡ್ಬಂದಿರೋದು ಸ್ಟೇರಿಂಗ್ ಹಿಡಿಯಕ್ಕಷ್ಟೇ, ನೆನಪಿರ್ಲಿ. ದಟ್ಸ್ ಓಕೆ ಚಂದು. ಮೇಡಮ್, ನೀವು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ ಡ್ಯಾನ್ಸ್ ಮುಂದೆ ಆ ಸಾಲ್ಸಾ, ಟ್ಯಾಪ್ ಡ್ಯಾನ್ಸ್ ಎಲ್ಲ ವೇಸ್ಟ್ ಮೇಡಮ್, ವೇಸ್ಟ್. ಆಮೇಲೆ ಆ ರಿವರ್ಸ್ ನೈಕಿ ಸಿಂಬಲ್ ತರ ನಿಮ್ಮ ಹುಬ್ಗಳು, ಅದು ನೀವು ಡ್ಯಾನ್ಸ್ ಮಾಡುವಾಗ ಪಟ 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 ಅಂತ ಹೊಡ್ಕೊಳ್ತಾ ಇರುವಾಗ ಯಾರಾದ್ರೂ ನೋಡಿದವ್ರದ್ದು ಹಾಡ್ಬಿಟ್ಟು ಒಂದು ಕ್ಷಣ ಮಿಸ್ ಆಗೋದಂತೂ ಗ್ಯಾರಂಟಿ ಮೇಡಮ್, ಗ್ಯಾರಂಟಿ. ನೀನ್ ಡ್ರೈವರ್ ಏನಾ? ಸಾರು ದುಬೈ ರಿಟರ್ನ್. ನೀವು ನಡೀರಿ ಮೇಡಮ್. See you around. ಶೋರ್. ನೆಲ ನೋಡ್ಬೇಕು. ತಗೋ. ಏನಿದು? ಬೆಲ್ಲು. ಮೇಡಮ್ ಎರಡ್ಸಲಿ ಕಾಲ್ ಮಾಡೋ ಅಷ್ಟಲ್ಲಿ ನೀನು ಅಲ್ಲಿ ಇರಬೇಕು. ಓ, ಮೂರನೇ ಸತಿ ಹೊಡೆದ್ರೆ ನೀನ್ ಇಲ್ಲಿರಲ್ಲ ಅಷ್ಟೇ. ಎಲ್ಲ ಓಕೆನಾ? ಕೊಡಕಯ್ಯ ಎತ್ತ. ಯಾಕೆ? ಡ್ರೈವರ್ ಕೈ ಸರ್, ಛೇ ಅಸಹ್ಯ. ನೀನ್ ತುಂಬಾ ದಿನ ಇರಲ್ಲ ಇಲ್ಲಿ. ನೋಡೋಣ. ಆಲ್ ದಿ ಬೆಸ್ಟ್. ಲಿಸ್ಟ್ ಪ್ರಕಾರ ಎಲ್ಲ ಬಂದಿದೆಪ್ಪ. ಥ್ಯಾಂಕ್ ಯು ವೆರಿ ಮಚ್. ಆಯ್ತ್ರಿ. ಯಾರ್ ಸ್ವಾಮಿ ಇದು? ಹೊಸ ಡ್ರೈವರ್. ಓಹೋ, ನಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ ನೀನೇನಾ? ಹೈಟ್ ನೋಡಿದ್ರೆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಇದ್ದಂಗಿದ್ಯಾ. ಹಂಗಾದ್ರೆ ಏನ್ ಇಲ್ದೆ ಟೆರೆಸ್ ಮೇಲೆ ಟ್ಯಾಂಕ್ ಕ್ಲೀನ್ ಮಾಡಿಸಬಹುದು. ಇದೇನ್ ಅರ್ಚಕ್ರು ಮನೆ ಮುಗುತರ ಮನೆ ತುಂಬಾ ಓಡಾಡ್ತಾ ಇದಾರೆ. ಅಣ್ಣ ಹುಷಾರಾದ್ರೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು ಲೇಡೀಸು, ಅದಕ್ಕೆ ಬಂದಿದ್ದಾರೆ. ಓಹ್, ವೆರಿ ಗುಡ್ ವೆರಿ ಗುಡ್. ಅದೇನೇನ್ ಕೇಳಿದ್ರೆ ಲಿಸ್ಟ್ ಕೊಡಿ ನೋಡೋಣ. ಇದು ಪೂಜೆದು, ಇದು ನೈವೇದ್ಯದ್ದು. ಪೂಜೆ ಲಿಸ್ಟ್ಗಿಂತ ನೈವೇದ್ಯದ ಲಿಸ್ಟೇ ಉದ್ದ ಇದೆಯಲ್ಲಪ್ಪ. ಸಕ್ಕರೆ ಅಡ್ಗೆ ಮನೇಲಿದೆ. ಸಂಡಿಗೆ ರೂಮಲ್ಲಿ ಇದೆ. ಏನು ಹುಡುಗಿ ತರ ಕಾಣಿಸ್ತೀನ ನಾನು? ಮುಖ ಏನೋ ನೋಡ್ತೀಯಾ? ಹೋಗ ಸಂಡಿಗೆ ತರೋಗ. ಎಲ್ಲಿದೆ ಸರ್? ಹೋಗ, ಅಲ್ಲಿದೆ ಸಂಡಿಗೆ, ಅಲ್ಲಿದೆ. 23, 22. ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಝೀರೋ ಸೈಜೇ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಇವನ್ನ ಯಾರ್ ನನ್ನ ರೂಮ್ ಕಳ್ಸಿದ್ದು? ನೀನು ಯಾರಯ್ಯ ಮೇಡಮ್ ರೂಮ್ ಹೋಗಿ ಕೇಳಿದ್ದು? ತಮಗೇನು ಶಾರ್ಟ್ ಟರ್ಮ್ ಮೆಮರಿನಾ ಸರ್? ಸಂಡಿಗೆ ತಗೊಂಬಂತ ರೂಮಿಗೆ ತಾವ್ ತಾನೇ ಕಳಿಸಿದ್ದು. ನಾನು ಯಾವ ಕಡೆ ಕೈ ತೋರಿಸೋ ಆ ಕಡೆ ಹೋಗ್ಬಿಡ್ತೀಯಾ? ನಾನು ಚಂದ್ರ ಕಡೆ ಕೈ ತೋರಿಸ್ತೀನಿ, ಹೋಗ್ತೀಯ ಅಲ್ಲಿಗೆ? ಇದೆಲ್ಲ ಗಲಾಟೆ ಮಾಡೋ ಮ್ಯಾಟ್ರೇನೆ. ಅಸಹ್ಯ. ಏ, ತಪ್ಪ ಅವ್ನ್ ಮಾಡಿದ್ರೆ ನನಗೇನಕ್ಕೆ ಅಸಹ್ಯ? ನೋಡೋಕ್ ಡೀಸೆಂಟ್ ಆಗಿದ್ಯಾ. ನೀನ್ ಹೀಗ್ ಮಾಡಿದ್ರೆ ಹೆಂಗಪ್ಪ? ನಾರ್ಮಲ್ ಆಗಿ ಜಿಪ್ ತೆಗೆಯೋ ತಪ್ಪು ಅಂತ ಗೊತ್ತಮ್ಮ. ಈ ಮನೇಲಿ ಜಿಪ್ ಹಾಕೋದೇ ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗಳ ಮನ್ಸಿಗೆ ಅಷ್ಟು ನೋವಾಗಿದ್ರೆ ನಾನೇ ಸರಿ ಮಾಡ್ತೀನಿ ಬಿಡಿ. ಈ ಹಿಂಗೇನೆ ಎಲ್ಲರಿಗೆ ಮಾನಪಾಠ ಮಾಡ್ತೀನೋ ದೊಡ್ಡ ದುಶ್ಯಾಸನ. ಅಲ್ಲ ಸರ್, ನೀವು ಯಾಕೆ ಸ್ವಾಮಿ, ಏನಾಯ್ತು? ಅದು ಸರ್, ನಿಮ್ಮ ಎರಡನೇ ಮಗಳು ರುಕ್ಕು, ಅವಳ ಗೌನು ಜಿಪ್ಪು ತುತು ಹೇಳಕ್ ಅಸಹ್ಯ ಆಗುತ್ತೆ ಸರ್. ಇವ್ ನಿಮ್ಮಲ್ಲಿರೋದು ಬೇಡ. ಇವನು ಸಂಡಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ನನ್ ಗುಂಡಿಗೆ ಎಲ್ಲಿದೆ ಅಂತ ಗೊತ್ತಲ್ಲ ಸ್ವಾಮಿ. ನೀವ್ ಏನಾದ್ರೂ ಮಾಡಿ ಸರ್, ಇವ್ ನಿಮ್ಮಲ್ಲಿರೋದು ಬೇಡ ಸರ್. ಈ ಮನೆಗೆ ಏನ್ ಬೇಕು ಏನ್ ಬೇಡ ಅಂತ ಸರಸ್ವತಿಗೆ ಚೆನ್ನಾಗ್ ಗೊತ್ತು. ಅವಳೇ ಹೇಳ್ತಾಳೆ. ಟ್ಯಾಂಕ್ ಫುಲ್ ಮಾಡಿಸು. ಹಾಯ್, ಹಲೋ. ತಾವ್ಯಾರೋ ಗೊತ್ತಾಗ್ಲಿಲ್ಲ? ನರ್ಸ್ ಲಕ್ಷ್ಮಿ, ಲಕ್ಷ್ಮೀ ನಾರಾಯಣ. ನರ್ಸ್ ಅಂದ್ರೆ ಲೇಡಿ ಬರ್ತಾರೆ ಅನ್ಕೊಂಡ್ವಿ, ನೀವು ಬಂದಿದ್ದೀರಾ. ಸೇವೆಗೆ ಅಂತ ಕಳ್ಸಿದ ಎಷ್ಟೋ ಜನ ನರ್ಸ್ಗಳಿಗೆ ವಾಪಸ್ ಬಂದ್ಮೇಲೆ ನಾವೇ ಶ್ರೀಮಂತ ಮಾಡಿದೀವಿ. ಅದಕ್ಕೆ ನಾನೇ ಬಂದೆ.
ಯಾಕೆ ಅಪ್ಸೆಟ್ ಆಯ್ತಾ? ಇಲ್ಲ ರೀ, ತಗೊಳ್ಳಿ. ಥ್ಯಾಂಕ್ ಯು. ಅಮ್ಮ ಆಂಟಿ ಎಣ್ಣೆನ ಡಬ್ದಲ್ಲಿ ಹಿಡಿಯೋದ್ರೆ ನೀವೇನು ಒಡೆಯಲ್ಲಿ ಇಟ್ಟಿದ್ದೀರಾ? ನೋಡಿ, ಅಡಿಗೆಗೆ ಆಲಿವ್ ಆಯಿಲ್ ಯೂಸ್ ಮಾಡಬೇಕು. ಮಧ್ಯಾಹ್ನ ಎಗ್ ವೈಟ್ ಅಲ್ಲಿ ಆಮ್ಲೆಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಡಿಗೆಗೆ ಬೀಟ್ರೋಟ್ ಮಿಸ್ ಮಾಡಬಾರ್ದು, ಯಾಕೆಂದ್ರೆ ಅದು ಹಾರ್ಟ್ಗೆ ತುಂಬಾ ಒಳ್ಳೇದು. ಸರಿ, ನಿಮ್ಗೇನ್ ಅಡ್ಗೆ ಮಾಡ್ಬೇಕು? ಇದೆಲ್ಲ ಕೇಳಿದ್ ನನಗೇನೆ, ಪೇಷಂಟ್ಗೆ ಏನ್ ಬೇಕು ಅಂತ ನನಗೇನ್ ಗೊತ್ತು, ಅವ್ರನ್ನೇ ಕೇಳಿ. ಫನ್ನಿ ಗಾಯ್ಸ್, ನನ್ನೇ ಡಾಕ್ಟರ್ ಅನ್ಕೊಂಬಿಟ್ಟವ್ರೆ. ಏನೋ ನಿನ್ ಸ್ಟೈಲು, ದೊಡ್ಡ ಬಿಗ್ ಬಾಸು ನೀನು. ಎತ್ತೋ ಕಾಲು, ದೊಡ್ಡ ಹೀರೋ ಏನೋ ನೀನು. ಏಯ್, ಒಬ್ಬ ಡ್ರೈವರ್ಗೆ ಇರ್ಬೇಕಾದ ಮಿನಿಮಮ್ ಬಾಡಿ ಲ್ಯಾಂಗ್ವೇಜ್ ಇಲ್ವಲ್ಲೋ ನಿನಗೆ? ಸ್ಕ್ರೂ ಡ್ರೈವರ್ ಅಂದ್ಬಿಟ್ಟು ಎಲ್ಲ ಡ್ರೈವರ್ಗಳು ಇಲ್ಲಿದ್ದಾರೆ ಸರ್. ನಾನು ಕೇಳಿದ್ದು ಬಾಡಿ ಅಲ್ಲ, ಬಾಡಿ ಲ್ಯಾಂಗ್ವೇಜ್. ಅದಕ್ಕೂ ಒಂದು ಶೋ ರೀಲ್ ರೆಡಿ ಮಾಡಿದ್ದೀನಿ ಸರ್. ಸರ್, ಲಾರಿ ಡ್ರೈವರ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಲಾರಿ ಪ್ರಾಣ ತೆಗೆಯೋ ಲಾರಿ ಅಲ್ಲಮ್ಮ, ಪ್ರಾಣ ಕೊಡೋ ಲಾರಿ. ಈ ನಾಯಿ ಹೆಸರೇನಾ? ಬಸ್ ಡ್ರೈವರ್ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸೂರ್ಯವಂಶ ಸಿನಿಮಾ. ಯಾಕಂಗ್ ಕಿರ್ಚ್ಕೋದ್ಯಾ? ನಾನೇನ್ ಬೇಕು ಅಂತ ಕಾರ್ ಬಿಟ್ನಾ? ನಿನ್ ಜೇಲಗಳು ಓಡಿಸ್ಕೊಂಡ್ ಬಂದ್ರು, ಅದು ಕಾರ್ ಸಿಕ್ಕಾಕೊಂಡ್ ಸತ್ತ. ರೆಬಲ್ ಸ್ಟಾರ್ ಅಂಬರೀಶ್ ಅವ್ರು ಸರ್. ಇವ್ರ ಯೂನಿಫಾರ್ಮ್ ಎಲ್ಲ ಹಾಕಲ್ಲ, ಅವ್ರ ಗತ್ತೆ ಬೇರೆ. ಕಾಣಿಸ್ತಾ ಇದೆ. ಸರ್, ನಿಮ್ ತರ ಇದಾರ ಅಷ್ಟೇ. ರಂಗ SSLC, ಹೆಸರು ಕಿಚ್ಚ. ಹುಚ್ಚನ ಒಂದ್ ರೀತಿಲಿ ಹಂಗೆ ಅನ್ಕೋಬಹುದು ಸರ್. ಆ ಹುಚ್ಚನ್ನ ನಾನ್ ಫಾಲೋ ಮಾಡ್ಬೇಕಣ್ಣಿ. ನಾನ್ ಹೇಳೋದನ್ನ ಮಾಡೋದಕ್ಕೆ ನಿನ್ನ ಇಟ್ಕೊಂಡಿದ್ದೀನಿ ಹೊರತು ನೀನ್ ಹೇಳೋದ್ ನಾನ್ ಮಾಡಕ್ಕಾಗಲ್ಲ. ಈಗ ನಾನು ಏನ್ ಮಾಡ್ಬೇಕು ಸರ್? ಏನು ಮಾಡಬೇಡ, ಹೋಗಿ ಐಸ್ ಪ್ಯಾಕ್ ತಗೊಂಬಾ. ಓಕೆ ಸರ್. ನಿಮ್ಮನ್ನ ಇಟ್ಕೊಂಡಿದ್ದೀನಲ್ಲ ಕರ್ಮಾನಂದ್. ಸರ್, ನಿಮ್ಮ ಅತ್ತೆಯವ್ರ ವಿಚಾರದಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಯ್ತಾ ಸರ್? ಪ್ರಕಾಶ್ ದಿನ ಕುಡ್ಕೊ ಮುಂದೆ ನಮ್ಮ ಅತ್ತೆನ ಹೊಡಿತಾ ಇದ್ರೆ ನಾಯ್ತರ. ಅವಾಗ ನಮ್ಮ ಅತ್ತೆ ಗೊಳೋ ಅಂತ ಹತ್ಕೊಂಡು ಕೂತ್ಕೊಂತ ಅವ್ರ ಮನೆಗೆ ಯಾವಾಗ ಹೋಗ್ತೀನೋ ಅಂತ ಕಾಯ್ತಾ ಇದ್ದಿದ್ರೆ ಅದು ಡೆವಲಪ್ಮೆಂಟ್. ಇಲ್ಲಿ ಮನೇಲಿ ಚಿನ್ನ ಸಿಂಹಾಸನ ಹಾಕಿ ರಾಣಿ ತರ ನೋಡ್ಕೋತಾ ಇದಾರೆ ಕೂರ್ಸಿ. ಏನು ಬದನೇಕಾಯಿ ಡೆವಲಪ್ಮೆಂಟ್. ಡ್ರೈವರ್ ಕೆಲಸ ಮಾಡಿದ್ರೆ ಸಂಬಳ ಬರ್ಬೋದೇನೋ, ಅತ್ತೆ ಬರೋದಿಲ್ಲ ಸಾರ್. ನಾಣಿ ಸರ್, ಹಾಸ್ಪಿಟ್ಲಿಂದ ಬಂದಿರೋ ನಮ್ಮ ಮಾವಂಗೆ ನಾವ್ ಯಾಕೆ ಬಂದಿದೀವಿ ಅಂತ ಗೊತ್ತಾದ್ರೆ ಬಂದಿರೋ ರೂಟಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೋ ಹೋಗಲ್ವಾ? ಹೋಗ್ತಾರೆ ಸರ್. ಅಲ್ವಾ? ಹೌದು. ಅವಾಗ ಅತ್ತೆ ನನ್ನ ಮನೆಗೆ ಸೇರಿಸ್ತಾರ? ಹೆಂಗ್ ಸೇರಿಸ್ತಾರೆ ಸರ್? ಈಗ ನಾವ್ ಏನಕ್ಕೆ ಬಂದಿದೀವೋ ಅದನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ಆ ಮನೆಗೆ ಸೇರ್ಕೋಬೇಕು. ಸೇರ್ಕೋಬೇಕು ಸರ್. ಇದಕ್ಕೆ ಡ್ರೈವರ್ಗಿಂತ ಬೆಟರ್ ರೂಟ್ ಇದೆಯಾ? ನೋ ವೇ. ದಯವಿಟ್ಟು ಕೆಳಗಿಳಿಸಿ ಸರ್, ನೋಡಕ್ ಆಯ್ತಾ ಇಲ್ಲ. ನೋಡು ಮನೆ, ಆವೇಶದಿಂದ ಗೆಲ್ಲಕ್ ಬಂದ್ರೆ ವೀರ ಮದ ಕರಿತಾರ ಹೋರಾಡ್ತೀನಿ. ಹೌದಾ? ಪ್ರೀತಿಯಿಂದ ಗೆಲ್ಲಕ್ ಬಂದ್ರೆ ನಂದಿ ತರ ಶರಣಾಗ್ತೀನಿ. ಸರ್, ಈ ಸಿಚುಯೇಷನ್ಗೆ ಡೈಲಾಗ್ ಸೂಟೇ ಆಗ್ತಿಲ್ಲ ಸರ್. ಕಾಡಲ್ಲಿ ಇರ್ಬೇಕಾಗಿರೋ ನಿನಗೆ ಸೂಟ್ ಆಗ್ತಿಲ್ಲ. ಬಿಚ್ಚಿಸ್ಲಾ? ಬೇಡ ಸರ್. ಕೆಲವನ್ನ ಪ್ರಶ್ನೆ ಮಾಡಬಾರ್ದು. ಸರಿ ಸರ್. ಏನ್ ಮಾಡಬಾರ್ದು? ಕ್ವಶ್ಚನ್ ಮಾಡಬಾರ್ದು. ಮೂಗಿನ ತುದಿಲೇ ಇರುತ್ತೆ ಕೋಪ.